ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಏನು AI ಸಮಿಟ್ ನಡೀತಾ ಇತ್ತಲ್ಲ, ಆ ಜಾಗಕ್ಕೆ ಹೋದಂತಹ ಯೂತ್ ಕಾಂಗ್ರೆಸ್ನ ಮೆಂಬರ್ಗಳು ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡಿದ್ರು. ಕಾಂಪ್ರಮೈಸಿಂಗ್, ಪ್ರೈಮ್ ಮಿನಿಸ್ಟರ್ ಇಸ್ ಕಾಂಪ್ರಮೈಸಿಂಗ್ ಅಂತ, ಮತ್ತು US ಭಾರತದ ನಡುವೆ ಆಗಿರುವಂತಹ ಟ್ರೇಡ್ ಡೀಲ್ ಏನಿದೆ ಅದರಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಅಂತ ಈ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡು ಯೂತ್ ಕಾಂಗ್ರೆಸ್ನವರು ಟಿ ಶರ್ಟ್ ಅನ್ನು ಬಿಚ್ಚಿ ಅರಬೆತ್ತಲೆ ಪ್ರತಿಭಟನೆಯನ್ನು ಮಾಡಿದ್ರು. ಅದನ್ನ ಮೋದಿ ಸರ್ಕಾರ ದೇಶಕ್ಕೆ ಮಾಡಿದ ಅವಮಾನ ಅನ್ನುವ ಕಡೆಗೆ ತಿರುಗಿಸಿ ಅವರ ಮೇಲೆ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಕೇಸುಗಳನ್ನು ಹಾಕಿ ಬೇಲು ಸಿಗದ ಹಾಗೆ ಮಾಡಿಟ್ಟಿದ್ದಾರೆ ಮತ್ತು ಅವರನ್ನು ಜೈಲಿಗೆ ತಳ್ಳಿದ್ದಾರೆ. ಪ್ರತಿಭಟನೆಗೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಇಂಥದ್ದೊಂದು ಕ್ರಮ ಏನು, ಟಿ ಶರ್ಟ್ ಬಿಚ್ಚಿದ್ದನ್ನು ನಾನು ಸಹ ಒಪ್ಕೊಳ್ಳೋದಿಲ್ಲ. ಆ ಅರಬೆತ್ತಲೆ ಅದು ಇದು ಅಂತಹ ಪ್ರತಿಭಟನೆಗಳ ಅವಶ್ಯಕತೆನೇ ಇಲ್ಲ. ಅದರಿಂದ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ನೀವು ನಾರ್ಮಲ್ ಆಗಿ ಪ್ರತಿಭಟನೆ ಮಾಡಿ, ಅದಕ್ಕೂ ನೀವು ಅರಬೆತ್ತಲೆ ಪ್ರತಿಭಟನೆ ಮಾಡೋದಕ್ಕೂ ಯಾವ ವ್ಯತ್ಯಾಸನೂ ಇರಲ್ಲ. ಬಟ್ ಯಾಕೆ ಅರಬೆತ್ತಲೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮೀಡಿಯಾ ಅಟ್ರಾಕ್ಷನ್ಗೆ ಮಾಡ್ತಾರೆ ಅನ್ಸುತ್ತೆ. ಬಟ್ ಎನಿಹೌ ಮಾಡಿದ್ದಾರೆ. ಬಟ್ ಅದಕ್ಕೆ ಹೋಗಿ ದೇಶಕ್ಕೆ ಅವಮಾನ ಅಂತ ಒಂದು ಸೆಕ್ಷನ್ಗಳನ್ನು ಹಾಕಿ ಬೇಲ್ ಸಿಗದಂಗೆ ಮಾಡಿ ಅವರನ್ನು ಜೈಲಿಗೆ ತಳ್ಳೋದಿದೆಯಲ್ಲ, ದಟ್ ಈಸ್ ಆಲ್ಸೋ ಒಂದು ರೀತಿ ಡಿಕ್ಟೇಟರ್ ಮನಸ್ಥಿತಿ ಅದು. ಸೊ ಆ ಒಂದು ದಾಳಿ ಇದೆಯಲ್ಲ, ಅದಾದ ನಂತರ ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ, ನೀವು ಕಾಂಗ್ರೆಸ್ನವರು ಆಲ್ರೆಡಿ ಬೆತ್ತಲಾಗಿದ್ದೀರಿ, ಮತ್ತ್ಯಾಕೆ ಬೆತ್ತಲಾಗ್ತೀರಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ದಾಳಿ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಹುಲ್ ಗಾಂಧಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಏನಿದೆ, ಯಾವ ರೀತಿ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಪಾಠವನ್ನ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಅನ್ನೋದನ್ನ ವಿವರಿಸ್ತೀನಿ, ಮತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಮೊದಲೇ ಆರಂಭದಲ್ಲಿ ಹೇಳದಂಗೆ ದೆಹಲಿಯಲ್ಲಿ ನಡೀತಾ ಇದ್ದಂತಹ AI ಸಮಿಟ್ ಏನಿದೆಯಲ್ಲ, ಅದು ಆರಂಭದಿಂದಲೇ, ಯಾವಾಗ ಓಪನಿಂಗ್ ಆಯ್ತು ಮೊದಲನೇ ದಿನದಿಂದಲೇ ಅದು ಬಹಳಷ್ಟು ಕಾಂಟ್ರವರ್ಸಿಗಳಿಗೆ ಜಾಗ ಮಾಡ್ಕೊಳ್ತಾ ಹೋಯ್ತು. ಮೊದಲ ಕಾಂಟ್ರವರ್ಸಿ ಆಗಿದ್ದೆ ಮೋದಿಯವರು ಆ ಒಂದು ವೆನ್ಯೂಗೆ ಹೋಗಿದ್ದು, ಆ ಕಾರ್ಯಕ್ರಮಕ್ಕೆ ಹೋದಂತಹ ದಿನದ್ದು. ಯಾಕೆಂದ್ರೆ ಮೋದಿಯವರು ಹೋಗಿದ್ದ ತಕ್ಷಣನೇ ಅವರನ್ನು ಇಟ್ಕೊಂಡು ಒಂಟಿಯಾಗಿ ಫೋಟೋಶೂಟ್ ಮಾಡಬೇಕು, ವಿಡಿಯೋಗಳು ಮಾಡಬೇಕು, ರೀಲ್ಸ್ ಮಾಡಬೇಕು. ಅವ್ರಿಗೆ ಅದೇ ತಾನೇ ಮುಖ್ಯ, ಬೇರೆ ಏನು ಮುಖ್ಯ ಆಗಲ್ಲ ನರೇಂದ್ರ ಮೋದಿಗೆ. ಫೋಟೋಶೂಟ್ ಆಗ್ಬಿಡ್ಬೇಕು, ಬೇರೆ ಎಲ್ಲ ಹಾಳಾಗೋಗ್ಲಿ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲ ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಕೌಂಟರ್ಗಳಿದ್ದಾವೆ, ಮಳಿಗೆಗಳಿದ್ದಾವೆ, ಎಲ್ರನ್ನೂ ಖಾಲಿ ಮಾಡಿಸಿ ಆಚೆ ಕಳಿಸ್ಬಿಟ್ರು. ಸೆಕ್ಯೂರಿಟಿ ಪ್ರಾಬ್ಲಮ್, ಒಬ್ಬರು ಇಲ್ಲಿ ಇರಬಾರ್ದು ಅಂತ. ಸೊ ಅಲ್ಲಿ ಮೋದಿ ಅವರು ಒಬ್ಬರೇ ಓಡಾಡ್ಕೊಂಡು ಕೈ ಬೀಸ್ಕೊಂಡು, ಯಾರು ಇಲ್ಲದೆ ಹೋದ್ರು ಟಾಟಾ ಮಾಡಿಕೊಂಡು ಏನೋ ಸ್ಲೋ ಮೋಷನ್ ಅಲ್ಲಿ ನಡೆಯೋದು, ಆ ಕಡೆ ತಿರ್ಗೋದು ಈ ಕಡೆ ತಿರ್ಗೋದು ಎಲ್ಲ ಮಾಡಿದ್ರು. ಅದಾದ ನಂತರ ಹೋಗಿ ನಿಮ್ಮ ಮಳಿಗೆಗಳಿಗೆ ಅಂತ ಕಳಿಸಿದ್ರೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, ನಮ್ಮ ಲ್ಯಾಪ್ಟಾಪ್ಗಳೇ ಕಾಣ್ತಿಲ್ಲ ಅಂತ. ಅಂತಹ ದೂರುಗಳೆಲ್ಲ ಬಂತು. ಅದೇ ಒಂದು ಕಾಂಟ್ರವರ್ಸಿ ಆಗೋಯ್ತು. ಮೋದಿ ಭೇಟಿಗಾಗಿ ಇಡೀ AI ಸಮಿಟ್ ಅನ್ನ ಖಾಲಿ ಮಾಡಿಸಿದ್ದು ಎಷ್ಟು ಸರಿ ಅಂತ. ಅದಾದ ನಂತರ ಒಂದು ಯೂನಿವರ್ಸಿಟಿ, ಗಲ್ಗೋಟಿಯಾ ಯೂನಿವರ್ಸಿಟಿ ಅನ್ನುವಂತಹ ಒಂದು ಯೂನಿವರ್ಸಿಟಿ ಚೈನಾದಿಂದ ಖರೀದಿ ಮಾಡಿ ತಂದಿದ್ದಂತಹ ಒಂದು ನಾಯಿ ರೋಬೋವನ್ನ ನಾವೇ ಡೆವಲಪ್ ಮಾಡಿದ್ದು, ಇದಕ್ಕೆ ಜೀವ ಕೊಟ್ಟಿದ್ದು ನಾವೇ, ಹುಟ್ಟಿಸಿದ್ದು ನಾವೇ, ಎಲ್ಲ ಮಾಡಿದ್ದು ನಾವೇ ಅಂತ ಸುಳ್ಳು ಹೇಳಿ ಅದು ಇಡೀ ಜಗತ್ತಿನಾದ್ಯಂತ ಭಾರತದ ಮಾನವನ್ನ ಹರಾಜಾಕೋದಕ್ಕೆ ಅವಕಾಶ ಮಾಡಿಕೊಡ್ತು. ಯಾಕಂದ್ರೆ ಚೈನಾದವರು ಫ್ಯಾಕ್ಟ್ ಚೆಕ್ ಮಾಡಿ ಹಾಕಿದ್ರು, ಇದು ನಮ್ಮ ದೇಶದಲ್ಲಿ 2.5 ಲಕ್ಷ ರೂಪಾಯಿಗೆ ಮಾರಾಟ ಆಗ್ತಿರುವಂತಹದ್ದು, ಇಲ್ಲಿಂದಾನೇ ಅವ್ರು ತಗೊಂಡು ಹೋಗಿರೋದು. ಅದನ್ನ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಭಾರತೀಯರು ವರ್ಲ್ಡ್ ಸಮಿಟ್ ನಲ್ಲಿ ನಾವು ಡೆವಲಪ್ ಮಾಡಿದ್ದು, ನಾವು ಪ್ರೋಗ್ರಾಮ್ ಮಾಡಿದ್ದು, ನಾವು ಹುಟ್ಟಿಸಿದ್ದು ಅಂತ ಹೇಳ್ಕೊಳ್ತಿದ್ದಾರೆ. ಚಿ ಅಂದ್ಬಿಟ್ರು. ಅದು ದೊಡ್ಡ ಅವಮಾನ ಆಗೋಯ್ತು. ಅದು ಒಂದು ಕಾಂಟ್ರವರ್ಸಿ ಆಯ್ತು. ಆ ಯೂನಿವರ್ಸಿಟಿ ಅವ್ರ ಮಳಿಗೆಯನ್ನ ಕ್ಲೋಸ್ ಮಾಡಿಸಿದ್ರು, ಓಡಿಸಿದ್ರು ಆಚೆಗೆ. ಅದೊಂದು ಸಂಘಿಗಳ ಯೂನಿವರ್ಸಿಟಿ ಅದು ಬಿಡಿ. ಸೊ ಅಲ್ಲಿ ಆ ರೀತಿಯಾಗಿ ನಡೀತಾನೆ ಇತ್ತು. ಆದ್ರೆ ಕೊನೆ ದಿನ ಇನ್ನೂ ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಏನು, ಯೂತ್ ಕಾಂಗ್ರೆಸ್ನ ಮೆಂಬರ್ಗಳು ಆ ಜಾಗಕ್ಕೆ ಹೋಗಿ ಟಿ ಶರ್ಟ್ ಬಿಚ್ಚಿ ಅರಬೆತ್ತಲೆಯಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಅದೊಂದು ಕಾಂಟ್ರವರ್ಸಿ ಆಯ್ತು. ಅವರನ್ನೆಲ್ಲ ನಾನು ಹೇಳ್ದಂಗೆ ದೇಶಕ್ಕೆ ಅವಮಾನ ಮಾಡಿದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಎತ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ಟ ಇದ್ದಾರೆ. ಈಗ ಅಲ್ಲಿಗೆ ಬಿಡ್ತಾರ ನರೇಂದ್ರ ಮೋದಿ ಅವರು? ಬಿಡಲ್ಲ. ಯಾಕಂದ್ರೆ ಆಲ್ರೆಡಿ ಈ ಯೂನಿವರ್ಸಿಟಿ ಕಡೆಯಿಂದ ಬೇರೆ ಬೇರೆ ಕಡೆಗಳಿಂದ ಟೀಕೆಗಳಾಗಿ ಮಾನವ ಹೋಗಿತ್ತಲ್ಲ, ಅದಕ್ಕೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಅವರ ದಡ್ಡತನವನ್ನು ಬಳಸ್ಕೊಂಡ್ರು. ಮೀರಟ್ನಲ್ಲಿ ನಡೀತಾ ಇದ್ದಂತಹ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ
ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತಾಡಬಾರದು ಆಕ್ಚುಲಿ. ಬಟ್ ನರೇಂದ್ರ ಮೋದಿ ಅದೆಲ್ಲ ಬೇಕಾಗಿಲ್ಲ. ಅದು ಸರ್ಕಾರಿ ಕಾರ್ಯಕ್ರಮ ಆಗಿದ್ರು ಸರಿ, ಯಾವ ಕಾರ್ಯಕ್ರಮ ಆಗಿದ್ರು ಸರಿ, ರಾಜಕೀಯನೇ ಮಾಡೋದು. ವೋಟ್ ಬ್ಯಾಂಕ್ಗಾಗಿ ಏನ್ ಬೇಕಾದ್ರೂ ಮಾಡೋದೆ, ಎಗ್ಗು ಸಿಗ್ಗು ಎಂಥದ್ದು ಇಲ್ಲ. ವಿಲ್ ಡೂ ಇಟ್. ಸೊ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಏನಂತ, ನೀವು ಆಲ್ರೆಡಿ ಬೆತ್ತಲಾಗಿದ್ದೀರಿ, ಇನ್ಯಾಕೆ ಯಾರ ಬೆತ್ತಲೆ ಮಾಡ್ತೀರಿ, ದೇಶಕ್ಕೆ ಅವಮಾನ ಮಾಡ್ತೀರಿ, ನಿಮ್ಗೇನ್ ಮಾನ ಮರ್ಯಾದೆ ಇದೆಯಾ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು. ಸೊ ಅದಕ್ಕೆ ಪ್ರತಿಕ್ರಿಯೆಯಾಗಿ ರಾಹುಲ್ ಗಾಂಧಿ ಅವರು ಈಗ ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಅಂದರೆ ಏನು ಅನ್ನುವ ಪಾಠವನ್ನ ರಾಹುಲ್ ಗಾಂಧಿ ಮೋದಿ ಅವರಿಗೆ ಮಾಡುವ ರೀತಿಯಲ್ಲಿ ಆ ವಿಡಿಯೋನ ಮಾಡಿ ಹಾಕಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಇರುವಂತಹ ಅಂಶಗಳೇನು, ಅವ್ರು ಹೇಳ್ತಿರುವಂತಹದ್ದು ಮಾನ ಹೋಗೋದು ಅಂದ್ರೆ ಏನು ಗೊತ್ತಾ, ನೀವು ಮಾಡ್ಕೊಂಡಿದ್ದೀರಲ್ಲ ಅಮೆರಿಕ ಜೊತೆ ಟ್ರೇಡ್ ಡೀಲ್, ವ್ಯಾಪಾರ ಒಪ್ಪಂದ, ಅದರಲ್ಲಿ ಭಾರತಕ್ಕೆ ಏನೂ ಇಲ್ಲ, ಎಲ್ಲ ಲಾಭಗಳು ಅಮೆರಿಕಾಗೆ ಆಗಿದೆಯಲ್ಲ, ನೀವು ಶರಣಾಗಿದ್ದೀರಲ್ಲ, ಕಾಂಪ್ರಮೈಸ್ ಆಗಿದ್ದೀರಲ್ಲ, ಅದು ಮಾನ ಹೋಗೋದು. ಮುಂದೆ ಹೋಗಿ ಹೇಳ್ತಾರೆ, ಅದಾನಿ ಅಂಬಾನಿ ಈ ರೀತಿಯ ಏನು ಬಂಡವಾಳಶಾಹಿಗಳಿದ್ದಾರೆ ಅವ್ರಿಗೋಸ್ಕರ ಪರಿತಪಿಸ್ತಿರಲ್ಲ, ಅವ್ರಿಗಾಗಿ ಡೀಲ್ಗಳನ್ನ ಮಾಡ್ತಿರಲ್ಲ, ಅವ್ರ ಚಿಂತೆಯಲ್ಲಿ ರಾತ್ರಿ ನಿದ್ದೆನೂ ಮಾಡಲ್ವಲ್ಲ, ಅದು ಮಾನ ಹೋಗುವಂಥದ್ದು. ನೀವು ಏನು ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಹೆಸರು ಬರುತ್ತಲ್ಲ, ನಿಮ್ದು ಬರುತ್ತೆ, ನಿಮ್ಮ ಮಂತ್ರಿದು ಬರುತ್ತೆ, ನಿಮ್ಮ ದೋಸ್ತ್ ಬಂಡವಾಳಶಾಹಿದು ಬರುತ್ತೆ, ಅದು ಮಾನ ಹೋಗೋದು ಅಂತ ಹೇಳಿ ಈ ರೀತಿಯಾದಂತಹ ಅಂಶಗಳನ್ನ, ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಅಂಶಗಳನ್ನ ಪ್ರಸ್ತಾಪ ಮಾಡಿ ರಾಹುಲ್ ಗಾಂಧಿ ಆ ವಿಡಿಯೋದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಜೊತೆಗೆ ಹೇಳ್ಕೊಂಡಿದ್ದಾರೆ ತಮ್ಮ ಕಾರ್ಯಕರ್ತರಿಗೆ, ನೀವು ಎದೆಗುಂದಬೇಡಿ, ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಡಿ, ನೀವು ಸರಿದಾರಿಯಲ್ಲಿದ್ದೀರಿ, ನಿಮ್ಮ ಪ್ರತಿಭಟನೆಗಳನ್ನ, ನಿಮ್ಮ ಪ್ರತಿರೋಧವನ್ನ ಮುಂದುವರಿಸಿಕೊಂಡು ಹೋಗಿ. ನಾವು ಕೊನೆಯಲ್ಲಿ ಹೇಳ್ತಾರೆ, ನರೇಂದ್ರ ಮೋದಿ ಇರುವಂತಹದ್ದು ಈ ಬಂಡವಾಳಶಾಹಿಗಳ ರಕ್ಷಣೆಗೆ, ಅವರ ದೋಸ್ತುಗಳ ರಕ್ಷಣೆಗೆ, ಆದ್ರೆ ನಾವಿರೋದು ದೇಶದ ರಕ್ಷಣೆಗೆ, ರೈತರ ರಕ್ಷಣೆಗೆ, ಕಾರ್ಮಿಕರ ರಕ್ಷಣೆಗೆ, ಸಣ್ಣ ಕೈಗಾರಿಕೆಗಳ ರಕ್ಷಣೆಗೆ, ದೇಶದ ಡೇಟಾವನ್ನ ರಕ್ಷಣೆ ಮಾಡೋದಕ್ಕೆ ನಾವಿದ್ದೀವಿ. ಆ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಹೆಬ್ಬುಲಿಗಳು, ಬಬ್ಬರ್ ಶೇರ್ಗಳು, ಅವರು ಮಳೆ ಮಾಡ್ತಾರೆ, ಅವರು ಹೆದರಬಾರ್ದು, ಒಂದು ಹೆಜ್ಜೆನೂ ಹಿಂದೆ ಇಡಬಾರ್ದು ಅಂತ ರಾಹುಲ್ ಗಾಂಧಿ ಆ ವಿಡಿಯೋದಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ವಿಡಿಯೋನ ಒಂದ್ಸಲ ನೋಡ್ಬಿಡಿ. बीजेपी के कार्यकर्ताओं, आरएसएस के कार्यकर्ताओं, आप अपने प्रधानमंत्री के आंखों में देखो, आपको डर दिखेगा। पार्लियामेंट में नहीं आ पाए और कारण नारावाने नहीं थे, कारण एप्स्टीन था, कारण अदानी पर केस था। नरेंद्र मोदी जी, अहिंसा और लोकतांत्रिक विरोध देश की बुनियाद है। गांधी जी और भगत सिंह ने यह रास्ता दिखाया है, इससे आप इतना क्यों डरते हो? आप शर्म की बात करते हो, शर्म की बात मैं आपको बताता हूँ। आपने अमेरिका के साथ जो किया है, ये शर्म की बात, देश को आपने बेचा है। पहली शर्म की बात, जो यूएस के साथ आपने ट्रेड डील की है, जिसमें हिंदुस्तान को कुछ नहीं मिला और हमारा पूरा देश आपने अमेरिका को बेच दिया है। हमारे देश का डेटा दे दिया, किसानों को खत्म कर दिया, टेक्सटाइल इंडस्ट्री बर्बाद कर दी, ये शर्म की बात। दूसरी शर्म की बात, एप्स्टीन जो पीडोफाइल है, उसकी फाइलों में, उसकी ईमेल में आपका नाम, आपके मंत्रियों का नाम और आपके दोस्तों का नाम, तीनों का एक साथ आ रहा है। ये है दूसरी शर्म की बात। और तीसरी शर्म की बात, अदानी पे जो केस चल रहा है, पूरा देश जानता है कि वो अदानी पर नहीं, बीजेपी और आपके फाइनेंशियल आर्किटेक्चर पर केस है। और पूरा देश जानता है, पूरी रात आप सो नहीं पाते हो जब आप सोचते हो कि अदानी केस का क्या होगा। मोदी जी, जो आप अपने मित्रों के लिए, अनिल अंबानी, अदानी, और अपने लिए उचित समझते हो, वो आप करो। हम देश की रक्षा करते हैं, हम किसानों की रक्षा करते हैं, हम मजदूरों की रक्षा करते हैं, स्मॉल एंड मीडियम इंडस्ट्री की रक्षा करते हैं और देश की डेटा की रक्षा करते हैं। हम संविधान के लिए लड़ रहे हैं। कांग्रेस पार्टी के बब्बर शेरों, कार्यकर्ताओं, आपको डरना नहीं है, एक कदम पीछे हटना नहीं है। धन्यवाद। ಸೊ ನೋಡಿದ್ರಲ್ಲ, ರಾಹುಲ್ ಗಾಂಧಿ ಈ ರೀತಿಯಾಗಿ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇಲ್ಲ ಅಂತ. ಸೊ ಮಾನ ಅಂದ್ರೆ ಏನು, ಮರ್ಯಾದೆ ಅಂದ್ರೆ ಏನು ಅನ್ನೋದನ್ನ ಇವರು ರಾಹುಲ್ ಗಾಂಧಿ ಅವರು, ನೀವು ಇದೆಲ್ಲ ಮಾಡ್ತಿರಲ್ಲ, ಇದು ಅವಮಾನ, ಇದು ಅವಮಾನ, ಇದು ರಿಯಲ್ ಆದ ಅವಮಾನ ಅಂತ ಹೇಳುವ ಮೂಲಕ, ಆ ವಿಡಿಯೋ ಮೂಲಕ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈಗ ಹೊಸದಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ನಾಯಕರನ್ನ, ಯೂತ್ ಕಾಂಗ್ರೆಸ್ನ ನಾಯಕರನ್ನ ಹುಡುಕಿ ದೆಹಲಿ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ ಆ ಅರವತ್ತಲೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ. ಅದಕ್ಕೆ ಕಾರಣ ಏನು ಅಂದ್ರೆ,
ಮೋದಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಎಐ ಸಮಿಟ್ ನಲ್ಲಾದಂತಹ ಅವಮಾನಗಳಿದಾವಲ್ಲ, ಆ ಯೂನಿವರ್ಸಿಟಿ ಮಾಡಿದ ಕಿತಾಪತಿ, ಬೇರೆ ವಿಚಾರಗಳಲ್ಲಾದಂತಹ ಅವಮಾನಗಳು, ಅದನ್ನ ಬಚ್ಚಿಡೋ ಮುಚ್ಚಿಡೋ ಪ್ರಯತ್ನದ ಭಾಗವಾಗಿ ಇದನ್ನ ಮುನ್ನೆಲೆಗೆ ತಂದು ಬಿಡೋದು. ಕಾಂಗ್ರೆಸ್ ಅವಮಾನ ಮಾಡ್ತು, ದೇಶಕ್ಕೆ ಅವಮಾನ ಮಾಡ್ತು. ಫಾರಿನ್ ಡೆಲಿಗೇಟ್ಸ್ ಇಲ್ಲಿ ಇರ್ಬೇಕಾದ್ರೆ ಫಾರಿನರ್ಸ್ ಮುಂದಗಡೆ ಹೊರಬೆತ್ತಲೆ ಪ್ರತಿಭಟನೆ ಮಾಡಿ ನಮ್ಮ ದೇಶದ ಮಾನವನ್ನ ಹರಾಜು ಹಾಕಿದೆ, ಈ ಕಡೆಗೆ ತಿರುಗಿಸ್ಬಿಟ್ರೆ ಅದೆಲ್ಲ ಜನ ಮರ್ತು ಹೋಗ್ತಾರೆ ಅಂತ. ಇದು ಬಿಜೆಪಿ ಹಳೆ ಟ್ಯಾಕ್ಟಿಕ್ಸ್. ಸಂಘ ಪರಿವಾರದ RSS ನ ತುಂಬಾ ಹಳೆಯ ಟ್ಯಾಕ್ಟಿಕ್. ಬಿಜೆಪಿದು ಹಳೆ ಕುತಂತ್ರ ಇದು. ಅದನ್ನೇ ನರೇಂದ್ರ ಮೋದಿ ಮತ್ತೆ ಯಾವುದೇ ಹಿಂಜರಿಕೆ ತಾನು ಪ್ರಧಾನಿ ಹುದ್ದೆಯಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಪದಗಳನ್ನು ಯಾವ ಪದ ಬೇಕಾದ್ರೂ ಬಳಸ್ಕೊಂಡು ಈ ರೀತಿಯಾದಂತಹ ಪ್ರೊಪಗ್ಯಾಂಡವನ್ನ ಅವರು ಮಾಡುತ್ತಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ರಾಹುಲ್ ಗಾಂಧಿ ಮಾಡಿದ್ದಾರೆ. ಸೊ ಇದಿಷ್ಟು ಈ ಬೆಳವಣಿಗೆಗೂ ಕುರಿತಾಗಿ ನನ್ನಲ್ಲಿರುವಂತಹ ಮಾಹಿತಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.